ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೊಮೋ ಬಿಟ್ಟಿದ್ದಾರೆ. ಸೊ ಈ ಪ್ರೊಮೋ ರಿವ್ಯೂ ಮಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಪ್ರೊಮೋ ರಿವ್ಯೂ ಮಾಡೋಣ. ಸೊ ಗೈಸ್, ಟಿಕೆಟ್ ಟು ಫಿನಾಲಿಯಲ್ಲಿ ಒಂದು ಕುರಿನ ಬಲಿ ಕೊಟ್ಟಿದ್ದಾರೆ. ಜಾತ್ರೆಯಲ್ಲಿ ಬಲಿ ಕೊಡ್ತಾ ಇದ್ದಾರೆ ಇವಾಗ. ಅದು ಯಾರಪ್ಪ ಅಂದ್ರೆ ಧನರಾಜ್ ಅವರು. ಸೊ ಆಕ್ಚುಲಿ ನಿನ್ನೆ ತಂಡ ಲೈಕ್ ಉಗ್ರ ಮಂಜು ತಂಡ ಏನ್ ಸೋತಿರುತ್ತೆ, ಸೊ ಅವರಲ್ಲಿ ಈಗ ಒಬ್ಬರನ್ನ ಆಚೆ ಇಡುವಂತ ಡಿಸಿಷನ್ ಬಿಗ್ ಬಾಸ್ ಅವರು ಕೊಟ್ಟಿರ್ತಾರೆ. ಟಿಕೆಟ್ ಕಂಟೆಂಡರ್ ಒಬ್ಬರನ್ನ ಆಚೆ ಕಡೆ ಇಡಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಡಿಸ್ಕಷನ್ ಮಾಡಿ ಗೊತ್ತಿದೆ ಇನ್ನೇನು ಭವ್ಯ ಅವ್ರನ್ನ ಇವ್ರು ಬಿಟ್ಕೊಡಲ್ಲ, ಅವ್ರನ್ನ ಮಂಜು ಅವ್ರು ಬಿಟ್ಕೊಡಲ್ಲ. ಸೊ ಗೌತಮಿ ಅವರು ಒಮ್ಮತ ಅಂತ ಬಂದಾಗ ಧನರಾಜ್ ಅವ್ರು ಆಚೆ ಉಳ್ಕೊಳ್ಳೇಬೇಕಾಗುತ್ತೆ. ಇಲ್ಲಿ ಧನರಾಜ್ ಅವರು ಸ್ವಲ್ಪ ಶಾಕಿಂಗ್ ರಿಯಾಕ್ಷನ್ಸ್ ತೋರಿಸ್ತಾ ಇರ್ತಾರೆ ಡಿಸ್ಕಷನ್ ಆಗಬೇಕಾದ್ರೆ. ಬಟ್ ಎಲ್ಲೋ ಒಂದು ಕಡೆ ಉಗ್ರ ಮಂಜು ಅವರು ಮತ್ತೆ ಇಲ್ಲ ಧನರಾಜುಗೆ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಗೌತಮಿ ಅವರು ಆಟದಲ್ಲಿ ಒಂದು ಸ್ವಲ್ಪ ಕೆಳಗಡೆ ಇದ್ದಾರೆ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ಎಂಟರ್ಟೈನ್ಮೆಂಟ್ ಫೀಲ್ಡ್, ಆಟದಲ್ಲಿ ಬೇಡ, ಆಟದಲ್ಲಿ ಆಕ್ಚುಲಿ ಓಕೆ, ಆಟದಲ್ಲಿ ಎಲ್ಲರೂ ಕೂಡ ಈಕ್ವಲ್ ಇದ್ದಾರೆ, 3 ಜನ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಧನರಾಜ್ ಅವರು ಮತ್ತೆ ಉಗ್ರ ಮಂಜು ಅವರು ಗೌತಮಿಗಿಂತ ಮೇಲಿದ್ದಾರೆ. ಯಾಕಂದ್ರೆ ನಾನು ಗೌತಮಿ ಕಡೆಯಿಂದ ಏನು ಎಂಟರ್ಟೈನ್ಮೆಂಟ್ ಅಂತ ಇದುವರೆಗೂ ನಾನು ಎಲ್ಲೂ ಕೂಡ ನೋಡಿಲ್ಲ. ಯಾಕಂದ್ರೆ ಯಾವಾಗಲೂ ಕಂಪೋಸ್ಡ್ ಆಗಿ ಇರ್ತಾರೆ. ಸೊ ಅದು ಬಿಟ್ಟು ಅವರೇ ಇಂಡಿವಿಜುವಲ್ ಆಗಿ ಬಂದು ಲೈಕ್ ಕಾಮಿಡಿ ಮಾಡೋದು, ಇಲ್ಲ ಅಂತಂದ್ರೆ ಬಂದು ಎಲ್ಲರ ಹತ್ರನೂ ಕೂತ್ಕೊಂಡು ಮಾತಾಡ್ಕೊಂಡು ಸ್ವಲ್ಪ ಮಜಾ ಮಾಡ್ತಾ ಇರೋದು, ಜೋಶ್ ಇರೋದು ನಾವೆಲ್ಲೂ ಕೂಡ ನೋಡಿಲ್ಲ. ಸೊ ಅದನ್ನ ಕಂಪೇರ್ ಮಾಡ್ಕೊಂಡ್ರೆ ಧನರಾಜ್ ಅವರು ಇನ್ನೂ ಟಿಕೆಟ್ ಫೈನಲ್ ಕಂಟೆಂಟ್ ಇರಬೇಕಾಗಿತ್ತೇನೋ. ಅನ್ಫಾರ್ಚುನೇಟ್ಲಿ ನೆನೆ ಗೇಮ್ ಸೋಲ್ತಾರೆ. ಸೊ ಭವ್ಯ ಅವರು ಗೌತಮಿ ಅವರು ಆಚೆ ಉಳ್ಕೊಳ್ಬೇಕಾಗಿರುತ್ತೆ. ಅದನ್ನ ಬಿಟ್ಬಿಟ್ಟು ಇವಾಗ ಲೈಕ್ ಧನರಾಜ್ ಅವ್ರನ್ನ ಬಲಿಕ ಬಕ್ರ ಮಾಡಿದ್ದಾರೆ. ಇಲ್ಲಿ ಗೌತಮಿ ಅವ್ರು ಏನ್ ರೀಸನ್ ಕೊಡ್ತಾರೆ ಅಂತಂದ್ರೆ ಫಸ್ಟ್ ಒಂದ್ 2-3 ವಾರಗಳು ಅವ್ರವ್ರು ಹಿಂಜರಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಎಲ್ಲಿ ಅಂತಂದ್ರೆ ಅದೇ ಇವರು ಸ್ಟಾರ್ಟಿಂಗ್ 2 ವೀಕ್ಸ್ ರೀಸನ್ ಕೊಡೋದ್ರಲ್ಲಿ ಹಿಂಜರಿದ್ರು. ಬಟ್ ಗೇಮ್ ಆಡೋದ್ರಲ್ಲಿ ಅದೆಲ್ಲ 100% ಎಫರ್ಟ್ ಕೊಟ್ಟಿದ್ದಾರೆ ಅವರು. ಎಂಟರ್ಟೈನ್ಮೆಂಟ್ ಅಂತ ಹೋದ್ರೆ ಸ್ಟಾರ್ಟಿಂಗ್ ಇಂದನೂ ಇಲ್ಲಿ ತನಕ ಅವರೇ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಆಗಿಲ್ಲ ಅವ್ರದ್ದು. ಹೌದು. ಸೊ ಗೈಸ್, ಒಟ್ನಲ್ಲಿ ಅವರು ಆಲ್ರೆಡಿ ಗೊತ್ತಾಗಿದೆ, ಅದನ್ನ ಡಿಸ್ಕಷನ್ ನಡೀತಾ ಇರುತ್ತೆ. ಸೊ ರಜತ್ ಅವರು ಕೇಳ್ತಾರೆ, ಹನು ಯಾಕೋ ನೀನು 2-3 ವಾರ ಲೈಕ್ ಇನ್ನೂ ಹಿಂದೆ ಉಳಿಸ್ಕೊಂಡಿದ್ಯಾ, ನೀನು ಯಾಕೋ ಇಂಜರ್ದೆ ಅಂತೆಲ್ಲ ಕೇಳ್ತಾ ಇದ್ದಾರೆ. ಸೊ ಯಾರನ್ನ ಧನರಾಜ್ ಅವ್ರನ್ನ. ಆ್ಯಂಡ್ ಇನ್ನೊಂದು ಕಡೆ ಕ್ವಶನ್ ಬರ್ತಾ ಇದೆ, ಎಲ್ಲರಿಗೂ ಗೊತ್ತಿದೆ ಇವರು 3 ಜನ ಕೂಡ ಲೈಕ್ ಬಲಿಕ ಬಕ್ರ ಮಾಡ್ತಾರೆ ಅಂತ. ಭವ್ಯ ಅವರಾಗಿರ್ಬೋದು, ಇಲ್ಲ ಅಂತಂದ್ರೆ ಲೈಕ್ ಮೋಕ್ಷಿತ ಅವರಾಗಿರ್ಬೋದು, ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಇವ್ರನ್ನೇ ಬಲಿಕ ಬಕ್ರ ಮಾಡ್ತಾರೆ ಅಂತ. ಸೊ ಇದಾದ್ಮೇಲೆ ಡಿಸ್ಕಷನ್ ನಡೆಯುತ್ತೆ. ಅಲ್ಲಿ ಹನುಮಂತು ಮತ್ತೆ ಆ ಕಡೆ ಧನರಾಜ್ ಅವ್ರನ್ನ ಸಮಾಧಾನ ಮಾಡ್ತಾ ಇರ್ತಾರೆ. ಆ್ಯಂಡ್ ಇನ್ನೊಂದು ಕಡೆ ರಜತ್ ಅವರು ಮತ್ತೆ ಮೋಕ್ಷಿತ್ ಅವರು ಒಂದ್ ಕಡೆ ಕೂತ್ಕೊಂಡಿರ್ತಾರೆ. ಈ ಉಗ್ರ ಮಂಜೂರ್ ಬಂದು ಸ್ವಲ್ಪ ಸಮರ್ಥನೆ ಕೊಡ್ಕೊಂತ ಇರ್ತಾರೆ. ಇಲ್ಲಿ ಇಂಡಿವಿಜುವಲ್ ಗೇಮ್ ಮಾಡ್ತಾ ಇರೋದು, ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತಂದಾಗ ಕಾಣಿಸ್ತಾ ಇದೆ ಗುರು, ನೀವು ಇಂಡಿವಿಜುವಲ್ ಗೇಮ್ ಮಾಡ್ತಾ ಇರೋದು. ಅಲ್ಲೇನಾದ್ರೂ ಗೌತಮಿ ಅವ್ರ ಹೆಸರು ತಗೊಂಡಿದ್ರೆ ಉಗ್ರ ಮಂಜು ಅಷ್ಟೇ ಅವ್ರ ಕತೆ ಅಲ್ಲೇ ಮುಗಿಸ್ಬಿಡ್ತಿದ್ರು ಅಂತಾನೆ ಹೇಳ್ಬೋದು. ಈ ಟೈಮಲ್ಲಿ ಏನ್ ಗೊತ್ತಾ, ಆಕ್ಚುಲಿ ಆನೆಸ್ಟ್ ಆಗಿರ್ಬೇಕಾಗಿತ್ತು ಅಂತ ಅನ್ಸುತ್ತೆ. ನಾಮಿನೇಷನ್ ಬಂದಾಗ ಬೇಕಾದ್ರೆ ನೀನು ಗೌತಮಿ ಅವ್ರನ್ನ ಸೇವ್ ಮಾಡಿದ್ರೆ ಅದೊಂದು ಅರ್ಥ ಇರ್ತಿತ್ತು. ಬಟ್ ಇಲ್ಲಿ ಟಿಕೆಟ್ ಫಿನಾಲೆ ಅಂತ ಬರ್ತಾ ಇರೋದು. ಸೊ ಇದರಲ್ಲಿ ಫೇವರಿಸಮ್ ಮಾಡಕ್ ಹೋಗ್ಬಾರ್ದು. ನಿಮಗೆ ಇಂಡಿವಿಜುವಲಿ ಗೇಮ್ ಏನು ಅನ್ಸುತ್ತೋ ಆನೆಸ್ಟ್ ಆಗಿ ನೀವು ಕೊಡೋದ್ರಿಂದ ಜನಗಳ ಅಭಿಪ್ರಾಯನೂ ಕೂಡ ಅದೇ ರೀತಿ ಬದಲಾಗುತ್ತೆ. ಸೊ ಉಗ್ರ ಮಂಜು ಅವರು ಎಲ್ಲೋ ಒಂದ್ ಕಡೆ ಇದರಲ್ಲೂ ಎಡೋದ್ರು. ಆ್ಯಂಡ್ ನಿನ್ನೆ ಕೂಡ ಲೈಕ್ ಭವ್ಯಗೌಡ ಅವರ ಕುತ್ತಿಗೆ ಹಿಡಿದಿದ್ದು ನನಗೂ ಇಷ್ಟ ಆಗಿಲ್ಲ ಗೇಮಲ್ಲಿ. ನಾನು ಆಕ್ಚುಲಿ ಅದನ್ನ ಡಿಸ್ಕಷನ್ ಆಮೇಲೆ ಮಾಡೋಣ ಕಂಪ್ಲೀಟ್ ಆಗಿ ಏನಾಯ್ತು. ಮೋಕ್ಷಿತ್ ಅವರು ಕೂಡ ಲೈಕ್ ಕಾಲಲ್ಲಿ ಒದಿತಾರೆ. ಸೊ ಇಟ್ಕೊಳಕ್ ಹೋದಾಗ ಅದು ಕೂಡ ತಪ್ಪು. ಒಂದು ಆಸ್ ಅ ಗೇಮರ್ ಅಂತ ಆಡ್ಬೇಕಾದ್ರೆ ಅವ್ರು ಚೆನ್ನಾಗಿ ಆಡ್ತಾರೆ. ಅದ್ರ ಬಗ್ಗೆ ನಾನು ಗೇಮ್ ಬಗ್ಗೆ ನಾನು ಏನೂ ಮಾತಾಡಿಲ್ಲ. ಬಟ್ ಆಡೋ ಅಂತ ಟೈಮಲ್ಲಿ ಅಗ್ರೆಷನ್ ಅನ್ನೋದು ಇರ್ಲಿ, ಬಟ್ ಅದೇ ಹುಡುಗಿರ ಅಂತ ಸ್ವಲ್ಪ ತಲೆಯಲ್ಲಿ ಇರ್ಲಿ. ಯಾಕಂದ್ರೆ ಕತ್ತಿ ಹಿಡ್ಕೊಂಡ್ಬಿಡೋದು, ತ್ರಿವಿಕ್ರಮ್ ಆಗಿ ಇಟ್ಕೊಂಡಾಗಿದ್ರೆ ಹೊಡಿಗುರು ಅಂತಿದ್ದೆ ನಾನು. ತ್ರಿವಿಕ್ರಮ್ ಅವ್ರು ಅವ್ರಿಗೆ ಹೊಡೆದಾಕಿದ್ರಲ್ಲ, ಅವ್ರಿಗೆ ಹೊಡೆದಾಕಿರೋ ನೀನು ಹೊಡಿಗುರು ಅಂತಿದ್ದೀನಿ ನಾನು. ಯಾಕಂದ್ರೆ ಹುಡುಗರು ಅಲ್ವಾ, ಅದು ನನಗೂ ಮಜಾ ಬರುತ್ತೆ ನೋಡೋದಕ್ಕೆ. ಬಟ್ ಹುಡುಗಿ ಆಗಿರೋದ್ರಿಂದ ಒಂದ್ ಸ್ವಲ್ಪ ಸಾಫ್ಟ್ ಕಾರ್ನರ್ ಅನ್ನೋದು ಇರಬೇಕಾಗಿದೆ. ಯಾಕಂದ್ರೆ ಈ ಕಡೆ ಇಬ್ರು ಹುಡುಗರು ಇದ್ರು, ಧನರಾಜ್ ಅವರು ಇದ್ರು ಮತ್ತೆ ಇವರು ಇದ್ರು. ಈ ಕಡೆ ಬಂದ್ಬಿಟ್ಟು ಭವ್ಯ ಅವರು ಮತ್ತೆ ಮೋಕ್ಷಿತ್ ಅವರು. ಆ್ಯಂಡ್ ಇಬ್ರು ಸಾಕಾದಾಗ ಆಡೋದು ಆಕ್ಚುಲಿ. ನಿನ್ನೆ ಪರ್ಫಾರ್ಮೆನ್ಸ್ ಎಪಿಸೋಡ್ ಅಲ್ಲಿ ಲೈಕ್ ಮೋಕ್ಷಿತ್ ಅವ್ರದ್ದು ಮತ್ತೆ ಭವ್ಯ ಅವ್ರದ್ದು ಇಬ್ಬರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಮೊನ್ನೆ ಇದ್ರಲ್ಲಿ ನನಗೆ ಮೋಕ್ಷಿತ ಪರ್ಫಾರ್ಮೆನ್ಸ್ ಇಷ್ಟ ಆಗಲಿಲ್ಲ. ನಿನ್ನೆ ಟಾಸ್ಕ್ ಏನ್ ಎಪಿಸೋಡ್ ಅಲ್ಲಿ ಏನ್ ಬಂತು ಅದ್ರ ಮಾತ್ರ ಸಾಕಾದಾಗ ಆಡೋದು ಅಂತ ಹೇಳ್ಬೋದು. ಅಂಡ್ ಇಬ್ರು ಫುಲ್ ಸಪೋರ್ಟ್ ಕೊಡ್ತಾ ಇದಾರೆ ಗುರು. ಆಕ್ಚುಲಿ ನಾನು ಖುಷಿ ಆಗ್ತಿರೋದು ಏನ್ ಗೊತ್ತಾ, ಆಕ್ಚುಲಿ ಲಾಸ್ಟ್ ಅಲ್ಲಿ ನೀವು ಮೋಕ್ಷಿತ್ ಅವ್ರು ಕೆಳಗಡೆ ಇಳಿದು ಬಂದಾಗ ಯಾರು ಕೂಡ ಸಪೋರ್ಟ್ ಲೈಕ್ ಏನೋ ಚಪ್ಪಾಳೆ ಹೊಡೆಯಲ್ಲ, ವೆಲ್ ಪ್ಲೇಡ್ ಅಂತ ಹೇಳಿದ ಭವ್ಯ ಅವ್ರು ಹೇಳ್ತಾರೆ ಆಕ್ಚುಲಿ. ಸೊ ಇಲ್ಲಿ ಆಕ್ಚುಲಿ ಬಾಂಡಿಂಗ್ ಅನ್ನ ಸ್ಟಾರ್ಟ್ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಗೈಸ್, ಇವರಿಬ್ಬರು ಬಾಂಡಿಂಗ್ ಮತ್ತೆ ಇನ್ನೊಂದು ವೀಕ್ ಕಂಟಿನ್ಯೂ ಆಗಬೇಕಾ? ಯಾಕಂದ್ರೆ ಇಬ್ರು ಕೂಡ ಟಾಸ್ಕ್ ಲೆವೆಲಲ್ಲಿ ಇಬ್ರು ಜೊತೆ ಆಡಿದ್ರೆ ಚೆನ್ನಾಗಿ ಆಡ್ತಾರೆ ಅಂತಾನೆ ಹೇಳ್ಬೋದು. ಇವನ್ ಭವ್ಯ ಅವರು ಆಲ್ರೆಡಿ ಟಾಸ್ಕ್ ಅಲ್ಲಿ ಪ್ರೂವ್ ಮಾಡ್ಕೊತಾ ಇದ್ದಾರೆ. ಸೊ ಈ ವೀಕಲ್ಲಿ ಮತ್ತೆ ಇವ್ರ ಜೊತೆ ಲೈಕ್ ಜೋಡಿಯಾಗಿ ಸೊ ಮೋಕ್ಷಿತ್ ಅವರು ಕೂಡ ಇನ್ನೂ ಸ್ವಲ್ಪ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡ್ಕೊತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಿನ್ನೆ ಎಪಿಸೋಡಲ್ಲಿ. ಇವತ್ತು ನೋಡೋಣ ಏನಾಗುತ್ತೆ ಎಪಿಸೋಡಲ್ಲಿ ಕಾದು ನೋಡ್ಬೇಕಾಗುತ್ತೆ ಗೈಸ್. ಅಂಡ್ ಗೈಸ್, ಇನ್ನೊಂದು ಈ ಪ್ರೊಮೋದಲ್ಲಿ ಕಾಣಿಸ್ತಾ ಇದ್ದಾರೆ ಅಂತಂದ್ರೆ ಲೈಕ್ ಹನುಮಂತ್ ಅವ್ರಿಗೆ ಟಿಕೆಟ್ ಟು ಫಿನಾಲೆ ಕಂಟೆಂಡರ್ ಒಂದು ಬ್ಯಾಡ್ಜ್ ಕೂಡ ಸಿಕ್ಕಿದೆ. ಸೊ ಫೈನಲ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಕಾಣಿಸ್ತಾ ಇದೆ ಬ್ಯಾಡ್ಜ್ ನೋಡಿ ಡಿಸ್ಪ್ಲೇ ಮೇಲೆ. ಆಕ್ಚುಲಿ ಅವರು ಲಾಸ್ಟ್ ಅಲ್ಲಿ ಹಾಕ್ಬೇಕಾದ್ರೆ ಸಮಾಧಾನ ಮಾಡ್ಬೇಕಾದ್ರೆ ಅದನ್ನ ಲೋಗೋದಲ್ಲಿ ಮುಚ್ಚಿದ್ದಾರೆ, ಬಟ್ ಅಲ್ಲೂ ಸ್ಟಿಲ್ ಕಾಣಿಸ್ತಾ ಇದೆ. ಸೊ ನೋಡಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಗೈಸ್. ಸೊ ಒಟ್ನಲ್ಲಿ ಹನುಮಂತು ಅವರಿಗೆ ಟಿಕೆಟ್ ಫಿನಾಲಿ ಸಿಕ್ಕಿದೆ. ತ್ರಿವಿಕ್ರಮ್, ರಜತ್ 3 ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ ಒಟ್ನಲ್ಲಿ ಹನುಮಂತು ಅವರಿಗೆ ಟಿಕೆಟ್ ಫಿನಾಲಿ ಸಿಕ್ಕಿದೆ. ಸೊ ಹನುಮಂತು ಫ್ಯಾನ್ಸ್ ಎಷ್ಟು ಖುಷಿ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸಿಗೋಣ ಗೈಸ್ ಮುಂದಿನ ನೋಡೋದಿಲ್ಲ. ಅಲ್ಲಿ ತನಕ ಬಾಯ್.